ಜೈ ಶ್ರೀರಾಮ್. ವೆಲ್ಕಮ್ ಟು ವಿಜಯ ಕನ್ನಡತಿ ಚಾನಲ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ. ನಾವು ಮದುವೆಗೆ ಸಂಡೂರಿಗೆ ಹೋಗಬೇಕಾದ್ರೆ ಇದನ್ನು ಅಡವಿ ನೋಡಿದೆ. ಬರಬೇಕಾದ್ರೆ ವಿಡಿಯೋ ಮಾಡಿಕೊಂಡು ಹೋದ್ರಾಯ್ತು ಅಂತ ಬರಬೇಕಾದ್ರೆ ವಿಡಿಯೋ ಮಾಡ್ಕೊಂಡು ಬಂದಿರೋದು. ಸ್ಟಾರ್ಟಿಂಗಲ್ಲಿ ಎಷ್ಟು ಚೆನ್ನಾಗಿ ಮರಗಳು ಗಿಡಗಳು ಎಲ್ಲ ಗ್ರೀನ್ ಆಗಿದೆ. ಅಂಥ ಗಟ್ಟಿಯಾದ ನೆಲದಲ್ಲಿ ಕಲ್ಲು ಬಂಡೆಗಳು ಎಲ್ಲ ಇದ್ದಾವೆ. ಅಂಥ ಮಟ್ಟಿ ನೆಲದಲ್ಲಿ ಮರಗಳು ಬೆಳೆಯೋದೇ ಕಷ್ಟ, ಹೌದ್ರಾ? ಅಂಥದ್ರಲ್ಲಿ ಸ್ಟಾರ್ಟಿಂಗಲ್ಲಿ ಎಷ್ಟು ಚೆನ್ನಾಗಿ ನೋಡಿ, ಮರಗಳೆಲ್ಲ ಗ್ರೀನಾಗಿ ಎಷ್ಟು ಚೆನ್ನಾಗಿದ್ದಾವೆ. ಹೋಗ್ತಾ 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 ನೋಡಿದರೆ ಮಧ್ಯ ಎಲ್ಲ ಬೆಂಕಿ ಹಾಕಿ ಸುಟ್ಟಿದ್ದಾರೆ. ಬೆಂಕಿ ಹಾಕಿ ಸುಟ್ಕೊಂಡು ಅದು ಯಾಕೆ ಸುಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟೆಲ್ಲ ಸುಟ್ಟು ಜಾಗ ಅಲ್ಲಿ ಒಟ್ಟು ಎಲ್ಲ ಖಾಲಿ ಆಗಬೇಕು, ಅದಕ್ಕೆ ಸುಟ್ಟುಕೊಂಡು ಇದು ಮಾಡ್ತಾಯಿದ್ದಾರೆ. ನಾನು ಕೇಳೋದು, ಅಲ್ಲಿ ಸುತ್ತಲಿಗೂ ಹಳ್ಳಿಯವರು ಇದ್ದೀರಲ್ಲ, ಯಾಕೆ ನಿಮಗದು ಜವಾಬ್ದಾರಿ ಇಲ್ವಾ? ಅದನ್ನೆಲ್ಲ ಉಳಿಸ್ಕೋಬೇಕು ಅನ್ನೋದು ನಿಮಗೆ ಮನಸ್ಥಿತಿ ಇಲ್ವಾ? ಇವಾಗೆಲ್ಲ ಟಿ ವಿ ಇದರಲ್ಲಿ ಫೋನ್ ಎಲ್ಲರ ಕೈಯಲ್ಲೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಎಲ್ಲ ನೀವು ಯೂಸ್ ಮಾಡ್ತೀರ. ಅದರಲ್ಲಿ ನೋಡಲ್ವ ನೀವು? ಗೋ ರಕ್ಷಣೆ ಮಾಡೋದು, ಪರಿಸರ ರಕ್ಷಣೆ ಮಾಡೋಕ್ಕೆ ಅಂತಂದು ಗಿಡಗಳೆಲ್ಲ ನೆಡ್ತಾರೆ. ಪಕ್ಷಿಗಳು ರಕ್ಷಣೆ ಮಾಡ್ತಾರೆ, ಮಂಗಗಳು ರಕ್ಷಣೆ ಮಾಡ್ತಾರೆ, ಎಲ್ಲದೂ ರಕ್ಷಣೆ ಮಾಡ್ತಾರೆ. ಅಂಥವೆಲ್ಲ ಅವ್ರಿಗೆ ಇವಾಗಿನ ಕಾಲದಲ್ಲಿ ಹುಡುಗರಿಗೆ ಮನಸ್ಥಿತಿ ಆ ಥರ ಬರ್ತಾಯಿದೆ. ಯಾಕೆ ನಿಮ್ಗೆ ಅಲ್ಲಿರೋ ಸುತ್ತಮುತ್ತ ಹಳ್ಳಿ ಹುಡುಗರಿಗೆಲ್ಲ ಮನಸ್ಥಿತಿ ಇಲ್ವಾ ಆ ಥರ? ಕೊಟ್ಟೂರಿಂದ ಮತ್ತಿಹಳ್ಳಿ ಅಲ್ಲಿ ಇರೋದಿದು ಅಡವಿ ಅಂದರೆ ಮತ್ತಿಹಳ್ಳಿ ಅನ್ನೋದು ಕನ್ಫರ್ಮಾಗಿ ನನಗೆ ಗೊತ್ತಿಲ್ಲ. ಏನಾರು ತಪ್ಪು ಹೆಸರು ಹೇಳಿದರೆ ಸಾರಿ, ಅದು ಏನು ಹೆಸರು ಅಂತ. ಆದರೆ ನೀವು ಇದನ್ನೆಲ್ಲ ನೋಡಿದರೆ, ಅಡವಿ ನೋಡಿದರೆ ನಿಮ್ಮೂರದೇ ಅನ್ನೋದು ನಿಮ್ಗೆ ಗೊತ್ತಾಗೇ ಆಗುತ್ತೆ. ನಿಮಗೆ ಒಳ್ಳೆಯದಾಗೋದು, ಉಳಿಸ್ಕೊಳ್ಳಿ. ಅದು ಎಂಥ ಚೆನ್ನಾಗಿದೆ ಜಾಗ. ಇವಾಗ ಗ್ರಾಮ ಪಂಚಾಯತಿಯಿಂದ ಕೂಲಿ ಕಾರ್ಮಿಕರ ಕೆಲಸ ಹಾಕಿಸ್ಕೊಂಡು ನೀರೆಲ್ಲ ನಿಲ್ಲಿಸ್ಕೊಂಡು ಮಳೆಗಾಲದಲ್ಲೆಲ್ಲ ಗುಂಡಿ ಮಾಡಿ ತೆಗೆಸಿ ನೀರೆಲ್ಲ ನಿಲ್ಲಿಸ್ಕೊಂಡು ಗಿಡಗಳು ಹಾಕಿದರೆ ನಿಮಗೆ ತಾನೇ ಒಳ್ಳೆಯದು. ಹಾಕಿಸ್ಕೊಳ್ಳಿ, ಕೆಲಸ ಮಾಡಿಸ್ತಾರೆ. ನೀವು ಮಾಡೋದು ಬೇಡ, ಗೋರ್ಮೆಂಟೇ ಮಾಡಿಸುತ್ತಲ್ಲ. ಗಿಡ ಬೆಳೆಸ್ಕೊಳ್ಳಿ, ಪರಿಸರ ಇದು ಉಳಿಸ್ಕೊಳ್ಳಿ. ದನ ಕರುಗಳಿಗೆ ಮೇವಾಗುತ್ತೆ, ಕುರಿ ಮೇಯಿಸ್ಕೋಬೋದು. ಹಣ್ಣಿನ ಮರಗಳು ಹಾಕ್ಕೊಳ್ರಿ. ಯಾರಿಗೆ ಅದು? ನೀವೇ ತಾನೇ ತಿನ್ನೋದು. ರೋಡಲ್ಲಿ ಹೋಗೋರು ಅಂತ ಯಾರು ಇಳಿದೋಗಿ ತಗೋಬೇಕು ಅಂತ ಏನಿಲ್ಲಲ್ಲ, ನಿಮಗೆ ಲಾಭ ತಾನೇ. ನಮ್ಮ ಹಳ್ಳಿ ಸುತ್ತಮುತ್ತ ಏನಾಗ್ತಾಯಿದೆ ಅನ್ನೋದು ಅಬ್ಸರ್ವ್ ಮಾಡಿರಿ. ನಮಗೆ ಯಾಕೆ ಅಂತಂದು ಎಲ್ಲರ ಮನಸ್ಥಿತಿ ಆ ಥರ ಬೆಳೆಸ್ಕೋಬೇಡಿ. ನಮ್ಮದಿದು ಉಳಿಸ್ಕೋಬೇಕು ಅನ್ನೋ ಮನಸ್ಥಿತಿ ಬೆಳೆಸ್ಕೊಳ್ಳಿ. ಕಣ್ಣು ಮುಚ್ಕೊಂಡು ಕೂತ್ಕೋಬೇಡಿ. ಎಲ್ಲ ಕೈ ತಪ್ಪಿ ಹೋಗೋವರೆಗೂ ಉಳಿಸ್ಕೊಳ್ಳಿ, ಗಿಡಗಳು ಬೆಳೆಸ್ಕೊಳ್ಳಿ, ಮರಗಳು ಬೆಳೆಸ್ಕೊಳ್ಳಿ. ಲಾಸ್ಟಿಗಿದ್ದಾವೆ ಅಲ್ಲ ಮರಗಳು, ನೋಡಿ ಆ ಮರಗಳು ಇದ್ದರೆ ಎಷ್ಟು ಚೆಂದ ಇರುತ್ತೆ. ಇವಾಗ ನೋಡಿ ಅದು ಸುಟ್ಟಿರೋದೆಲ್ಲ ನೋಡಿದರೆ ಏನೋ ಒಂಥರ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಪರಿಸರ ಉಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಾಳೆ ನಿಮ್ಮ ಮಕ್ಕಳು ಮುಂದಿನ ಜನ್ರೇಷನ್ಗೆ ಒಳ್ಳೆಯದಾಗುತ್ತೆ. ನೀವು ಒಳ್ಳೆ ಗಾಳಿ ತಗೋತೀರಾ, ಆರೋಗ್ಯ ಚೆನ್ನಾಗಿರುತ್ತೆ ನಿಮಗೂ. ನೋಡಿ ಅದೆಲ್ಲ ಹಸಿರು ಗಿಡ ನೋಡಿದರೆ ಮನಸ್ಸು ಎಷ್ಟು ಖುಷಿ ಆಗುತ್ತೆ. ಅದೇ ಅಲ್ಲೆಲ್ಲ ಸುಟ್ಟಿರೋದು ನೋಡಿದರೆ ಯಪ್ಪ. ನೀವೆಲ್ಲ ಒಂದು 10 ಜನ ಬೆಳೆಸೋರು ಇದ್ದರೆ, ಒಬ್ಬನ ಸುಡೋನಿದ್ರೆ ನಿಮ್ಮ ಜೊತೆಗೆ ಎಳ್ಕೊಳ್ಳಿ ಅವನು. ಒಂದು ಪುಟ್ಟಿಯಲ್ಲಿ ಟೊಮೊಟೊ ಹಣ್ಣು ಇಟ್ಟು ಒಂದು ಹಣ್ಣು ಹಾಕಿರೋ ಪೂರ್ತಿ ಪುಟ್ಟಿ ಹಣ್ಣೇ ಕೆಟ್ಟೋಗುತ್ತಲ್ಲ, ಆ ಥರ ಆಗೋದು ಬೇಡ. ಒಳ್ಳೆ ಮನಸ್ಥಿತಿ ಇಟ್ಕೊಂಡು ಈ ಥರ ಹಸೂರು ಮರಗಳು ಬೆಳೆಸ್ಕೊಳ್ಳಿ. ಮಾವಿನ ಹಣ್ಣಿನ ಮರ, ಹಲಸಿನ ಮರ, ಸೀಗೆ ಮರ, ಬೇವಿನ ಮರ. ಬೇವಿಂದು ಗಾಳಿ ಕುಡಿದ್ರೆ ಕ್ಯಾನ್ಸರು ಇದೆಲ್ಲ ರೋಗಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಈ ಥರ ನೋಡಿ, ಹಿಂಗೆ ಮರಗಳಿದ್ರೆ ಎಷ್ಟು ಚೆಂದ ಇರುತ್ತೆ.